ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ 5 ಎಕರೆ ಕಂಡೀಷನ್ ಆಗಿರುವಂಥ ರೋಬಸ್ಟಾ ಕಾಫಿ ಎಸ್ಟೇಟ್ ಮತ್ತು ಕಾಫಿ ಎಸ್ಟೇಟಲ್ಲೇ ಒಂದು ಹೋಮ್ ಸ್ಟೇ ಕೂಡ ಇದೆ. ಈ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ದೀವಿ. ಈ ಪ್ರಾಪರ್ಟಿ ಮೂಡಿಗೆರೆಯಿಂದ ಜಸ್ಟ್ ನಿಮಗೆ 3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಮೂಡಿಗೆರೆ ಹ್ಯಾಂಡ್ ಪೋಸ್ಟಿಂದ 2 ಕಿಲೋಮೀಟ್ರ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ ಒಂದು 1 ಕಿಲೋಮೀಟ್ರ್ ಆಗ್ಬೋದು. ಮೂಡಿಗೆರೆಯಿಂದ ಹಾನಬಾಳು ಹೋಗ್ತೀವಲ್ವ, ಸಕಲೇಶಪುರ ಹೋಗ್ತೀವಲ್ವ, ಆ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಸಿಮೆಂಟ್ ರಸ್ತೆಗೆ ಸಿಗುವಂಥ ಪ್ರಾಪರ್ಟಿ ಇದಾಗಿದೆ. ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಲೆವೆಲ್ ಆಗಿದೆ. ಇನ್ನು ವಾಟರ್ ಸೋರ್ಸ್ಗೆ ಅಂತ ಬಂದರೆ ನಿಮಗೆ ಒಂದು ಒಳ್ಳೆ ಬೋರ್ವೆಲ್ ಇದೆ, ದೊಡ್ಡ ಕೆರೆ ಕೂಡ ಇದೆ. ಹಾಗೆ ಕಾಫಿ ಎಸ್ಟೇಟಲ್ಲಿ ಪೆಪ್ಪರ್ ಇದೆ, ರೋಬಸ್ಟಾ ಪ್ಲಾಂಟೇಶನ್ ಇದೆ, ಮತ್ತು ಸ್ವಲ್ಪ ಅಡಿಕೆ ಮರಗಳು ಕೂಡ ಇದೆ. ಈಲ್ಡಿಂಗ್ ಕೊಡ್ತಿರೋಂಥ ಅಡಿಕೆ ಮರಗಳು ಕೂಡ ಇದೆ, ಬಾಳೆ ಕೂಡ ಇದೆ, ತೆಂಗಿನ ಮರಗಳು ಕೂಡ ಇದೆ. ಈ ಥರ ಮಿಶ್ರ ಬೆಳೆಗಳನ್ನ ಈ ತೋಟದಲ್ಲಿ ಮಾಡಿದ್ದಾರೆ. ಎಲ್ಲ ಕಡೆ ವೆಹಿಕಲ್ ತಿರುಗಾಡೋದಕ್ಕೆ ನಿಮಗೆ ನೋಡಿ ರಸ್ತೆ ನೋಡ್ತಿದ್ದೀರಾ, ರಸ್ತೆಗಳಿದೆ. ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಬರುತ್ತೆ, ಮೂಡಿಗೆರೆ ತಾಲೂಕು ಬರುತ್ತೆ. ಹಾಗೆ ಮೂಡಿಗೆರೆ ಟೌನ್ಗೆ ತುಂಬ ಹತ್ತಿರ ಇರುವಂಥ ಜಾಗ ನೋಡಿ, ನೋಡ್ತಿದ್ದೀರಾ. ರೆಡ್ ಸಾಯಿಲ್, ಒಳ್ಳೆ ಮಣ್ಣು ಅಂತ ಹೇಳ್ಬೋದು. ತುಂಬ ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣಿದಾಗಿದೆ. ಇದು ತೋಟ ಒಳಗಡೆ ಮಾಡ್ಕೊಂಡಿರೋಂಥ ರೋಡು. ಹಾಗೆ ನೋಡಿ ಪಕ್ಕದಲ್ಲಿ ನೋಡ್ತಿದ್ದೀವಿ ಸಿಮೆಂಟ್ ರೋಡು. ಸೊ ಒಳ್ಳೆ ರೋಡ್ ವ್ಯವಸ್ಥೆ ಇರುವಂಥ ಜಾಗ ಇದೆ, ಪೂರ್ತಿ ಲೆವೆಲ್ ಇದೆ, ಮತ್ತು ಒಂದು ಒಳ್ಳೆ ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ. ನೋಡಿ ನೀವು ಬಿಲ್ಡಿಂಗ್ಸ್ಗಳನ್ನ ನೋಡ್ತಿದ್ದೀರಾ. ಹೋಮ್ ಸ್ಟೇದು ನಿಮಗೆ ಡೈನಿಂಗ್ ಇದೆ, 3 ಬಿಲ್ಡಿಂಗ್ಸ್ಗಳು ಕೂಡ ಇದೆ. ನಿಮಗೆ ಒಂದು 25ರಿಂದ 30 ಜನ ಸ್ಟೇ ಮಾಡೋ ಕೆಪಾಸಿಟಿ ಇರುವಂಥ ಹೋಮ್ ಸ್ಟೇ ಇದಾಗಿದೆ. ನಾವು ಹೋಮ್ ಸ್ಟೇ ಎಂಟ್ರೆನ್ಸ್ಗೆ ಇವಾಗ ಬರ್ತಿದ್ದೀವಿ. ಪೂರ್ತಿ ಲೆವೆಲ್ ಆಗಿರೋ ಜಾಗ, ಪೂರ್ತಿ ಗ್ರೀನರಿಯಿಂದ ಕೂಡಿರುವಂಥ ಜಾಗ ಇದಾಗಿದೆ. ಮಲೆನಾಡು ಭಾಗ, ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದಾರೆ. ಕಾಫಿ ಪ್ಲಾಂಟೇಶನ್ ಕೂಡ ರೋಬಸ್ಟಾ ಗಿಡ ತುಂಬ ಕಂಡೀಷನ್ ಆಗಿದೆ. ನಿಮ್ಗೇನಿಲ್ಲ ಅಂದರೂ 15ರಿಂದ 18 ಲಕ್ಷ ಇನ್ಕಮ್ ಬರುತ್ತೆ ಒಂದು ವರ್ಷಕ್ಕೆ ಈ ತೋಟದಿಂದ. ವೆಲ್ ಮೇಂಟೈನ್ ತೋಟ ಅಂತ ಹೇಳ್ಬೋದು. ಪೆಪ್ಪರ್ ಸ್ವಲ್ಪ ಕಮ್ಮಿ ಇದೆ, ಪೆಪ್ಪರ್ ಪ್ಲಾಂಟೇಶನ್ನು ನೀವು ಮಾಡ್ಬೋದು. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದಾಗಿದೆ. ನೋಡಿ, ಈ ಹೋಮ್ ಸ್ಟೇಯಿಂದ ನಾವು ಸ್ವಲ್ಪ ಕೆಳಗಡೆ ಹೋದರೆ ಒಂದು 250-200 ಅಡಿ ಹೋದರೆ ನಿಮಗೆ ಅಲ್ಲಿ ಮತ್ತೆ ಒಂದು ಸುಂದರವಾದಂಥ ತೋಟದ ವ್ಯೂ ಇದೆ, ಮತ್ತು ಕೆರೆ ಕೂಡ ಇದೆ. ಒಂದು ಟೌನ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಈ ಪ್ರಾಪರ್ಟಿಗೆ, ಯಾಕೆಂದರೆ ಮೂಡಿಗೆರೆ ಟೌನ್ಗೆ ತುಂಬ ಹತ್ತಿರ ಆಗುತ್ತೆ. ಸ್ಟೇಟ್ ಹೈವೇ ಕೂಡ ತುಂಬ ನಿಯರ್ ಇದೆ. ಒಳ್ಳೆ ವಾಟರ್ ಸೋರ್ಸ್ ಇದೆ, ಸಾಯಿಲ್ ಚೆನ್ನಾಗಿದೆ. 25ರಿಂದ 30 ಜನ ಸ್ಟೇ ಮಾಡೋ ಕೆಪಾಸಿಟಿ ಇರುವಂಥ ಹೋಮ್ ಸ್ಟೇ ಇದಾಗಿದೆ. ತುಂಬ ಜೊತೆ ಕಾಡು ಮರಗಳಿದೆ, ಹಾಗೆ ಅರೇಕಾ ಪ್ಲಾಂಟೇಶನ್ ಇದೆ, ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ. ಸೊ ಒಳ್ಳೆ ಲೊಕೇಶನ್ ಮತ್ತು ಒಂದು ಒಳ್ಳೆ ಪ್ರೈಮ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಚಿಂದಂಥ ಜಾಗ ಅಂತ ಹೇಳ್ಬೋದು. ಇನ್ನೂ ಸಣ್ಣ ಪುಟ್ಟ ಡೆವಲಪ್ಮೆಂಟ್ಸ್ಗಳನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆ ಇನ್ಕಮ್ ಜನ್ರೇಟ್ ಆಗುತ್ತೆ ಈ ಹೋಮ್ ಸ್ಟೇಯಿಂದ. ತೋಟದಿಂದ ಇನ್ಕಮ್ ಅಂತೂ ನಿಮ್ಗೆ ಬಂದೇ ಬರುತ್ತೆ. ಇನ್ನೂ ಸ್ವಲ್ಪ ರೂಮ್ಸ್ಗಳನ್ನ ಜಾಸ್ತಿ ಮಾಡಿಕೊಂಡು, ಆ್ಯಕ್ಟಿವಿಟೀಸ್ಗಳನ್ನ ನೀವು ಗೇಮ್ ಆ್ಯಕ್ಟಿವಿಟೀಸನ್ನ ಜಾಸ್ತಿ ಮಾಡ್ಕೊಂಡು ಕಿಚನೆಲ್ಲ ಮಾಡಿದ್ರೆ ಒಂದು ಒಳ್ಳೆ ಪ್ರಾಪರ್ಟಿ ಆಗುತ್ತೆ, ಒಂದು ಒಳ್ಳೆ ಅಸೆಟ್ ಅಂತ ಹೇಳ್ಬೋದು. ನೋಡಿ, ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ಇಂಟರ್ಕ್ರಾಪ್ ಆಗಿ ನಿಮಗೆ ಅಡಿಕೆ ಕೂಡ ಹಾಕಿದ್ದಾರೆ. ಈಲ್ಡಿಂಗ್ ಬರುವಂಥ ನೀವು ಅಡಿಕೆ ಮರಗಳನ್ನು ಕೂಡ ನೋಡ್ತಿದ್ದೀರಾ. ನೋಡಿ ಹೇಗಿದೆ ಈಲ್ಡಿಂಗ್ ಅಂತ. ಈ ಏರಿಯಾದಲ್ಲಿ ಸರಿಸುಮಾರು ವರ್ಷಕ್ಕೆ
60ರಿಂದ 100 ಇಂಚು ಮಳೆ ಆಗುತ್ತೆ. ಸೊ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಆಮೇಲೆ ಒಳ್ಳೆ ಏರಿಯಾ, ಜೆನ್ಯೂನ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಅಕ್ಕಪಕ್ಕ ನೇಬರ್ಸ್ಗಳು ಅಷ್ಟೇ ತುಂಬ ಒಳ್ಳೆಯವರು. ಒಟ್ಟಾರೆ ಹೇಳೋದಾದರೆ ಒಳ್ಳೆ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ. ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಅಂದರೆ ಇವರು ಟೋಟಲ್ಲಾಗಿ 2,95,00,000 ಸೆಲ್ಲರ್ ಪ್ರೈಸ್ನ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಸೆಲ್ಲರ್ ಹತ್ರನೇ ಡೈರೆಕ್ಟ್ ಸೆಟ್ಟಿಂಗ್ ಇರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ.